ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಇವತ್ತು ನಮ್ಮ ಪಾಲಿಗೆ ತುಂಬ ಪ್ರೀತಿಯ ಮತ್ತು ವಿಶೇಷವಾದ ದಿನ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇದು ನಮ್ಮ ಅಪ್ಪ ಅಮ್ಮನ ಕನಸಿನ ತೋಟದ ಮನೆಯ ಗೃಹ ಪ್ರವೇಶ. ಈ ಹಸಿರಿನ ಮಧ್ಯೆ ಕಷ್ಟಪಟ್ಟು ಕಟ್ಟಿದ ಈ ಪುಟ್ಟ ಗೂಡಿನ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಸುತ್ತಲೂ ಅಡಿಕೆ ಹಾಗೆ ತೆಂಗಿನ ಮರಗಳು, ಹಕ್ಕಿಗಳ ಚಿಲಿಪಿಲಿಗಾನ, ಸಿಟಿಯ ಗದ್ದಲದಿಂದ ದೂರ ಪ್ರಕೃತಿಯ ಮಡಿಲಲ್ಲಿ ಅಮ್ಮನಿಗಾಗಿ ಈ ಮನೆ ರೆಡಿಯಾಗಿದೆ. ಇಲ್ಲಿ ಬಂದರೆ ಸಿಗೋ ನೆಮ್ಮದಿನೇ ಬೇರೆ ಅಂತ ಹೇಳ್ಬೋದು. ನನ್ನ ಅಮ್ಮನ ಕನಸಿನ ಪುಟ್ಟ ತೋಟದ ಮನೆಯ ಗೃಹ ಪ್ರವೇಶದ ಸಂಭ್ರಮ ಶುರುವಾಗಿದ್ದು ಬುಧವಾರದ ಸಂಜೆಯಿಂದಲೇ. ಸಂಜೆಯಿಂದಲೇ ವಿಘ್ನ ವಿನಾರಕನ ಗಣಪತಿ ಹೋಮ ಮತ್ತು ಕೆಲವು ಮುಖ್ಯವಾದ ಪೂಜೆಗಳನ್ನ ನೆರವೇರಿಸಿದ್ರು. ಓಂ ಗಣಾನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ಶ್ರೀಮನ್ನಾದಗಸ್ಯೇತಾ ಹೇಳ್ಕೊಳ್ಳಿ. ಸ್ವಸ್ತಿಹಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ದೇಹಿ ಆರೋಗ್ಯಂ ದೇಹಿ ಮೇ ಸಂವ್ಯವಾಹನ ಓಂ ನಮಃ ಇತಿ ವಿಘ್ನೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಂ ಇತಿ ಮಾಂ ಧತ್ವ ಕ್ಷಮಸ್ವ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಆಯ್ತಾ. ನಮ್ಗೆ ಎಷ್ಟು ಶಕ್ತಿ ಆಗಿದೆ ಅಷ್ಟು ವರ್ಣ ಮತ್ತು ವಾಸ್ತುಪುರುಷ ಗಣಪತಿ ಹೋಮವನ್ನು ಮಾಡಿದ್ದೀರಿ. ಯಾವುದೇ ರೀತಿ ವಿಘ್ನಗಳಿಂದ ಎಲ್ಲ ನೆರವೇರಿಸ್ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಿಸಿ ಶಾಖ ಕೈ ತಗೊಂಡು ಕಂಡಿರ್ಬೋದು. ಸಮರ್ಪಯಾಮಿ ಯಚ್ಚಾಂಧಾರಯಾಮಿ. ಜೈಂದಿರಾರಮಣ ಗೋವಿಂದ ರಾಧಾರಮಣ ಗೋವಿಂದ. ಹಾಗೆ ಪೂಜೆ ಮುಗಿದ ಮೇಲೆ ಪುರೋಹಿತರು ಮರುದಿನ ಬೆಳಗಿನ ಪೂಜೆಗೆ ಏನೆಲ್ಲ ಬೇಕು ಅಂತ ಸಂಪೂರ್ಣವಾಗಿ ವಿವರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಏನೇನು ತರಬೇಕು, ಹೇಗೆ ತರಬೇಕು ಅಂತ ಚಾಪೆಲ್ಲ ಜೋಡಿಸಿ ಎಲ್ಲದಕ್ಕೂ ಅಂಧಾರ ಕಟ್ಟಿರ್ತೀವಿ. ಬಿಂದಿಗೆಗೆ ಅದಕ್ಕೆ ಮತ್ತು ಯಾರು ಮಾಡ್ತಾರೆ ಬಿಂದಿಗೆ ತಗೊಳ್ಳೋದ್ರೆ ಅವಾಗೆಲ್ಲ ಅಂಧಾರಗಳು ಅಕ್ಕೆಲೆ ಎಲ್ಲ ರೆಡಿ ಮಾಡಿಬಿಟ್ಟು. ಎಲ್ಲಿದೆ ಬೋರು? ಬೋರು ಇಲ್ಲೇ ಬರುತ್ತೆ. ಪೂಜೆ ಎಲ್ಲ ಮುಗಿದು ದೃಷ್ಟಿ ತೆಗಿಯೋಷ್ಟರಲ್ಲಿ 9 ಗಂಟೆನೇ ಆಗೋಗಿತ್ತು. ಪಾಪ ಮಕ್ಕಳೆಲ್ಲ ತುಂಬ ಹಚ್ಕೊಂಡಿದ್ರು. ಅಲ್ಲಿ ಟೇಬಲ್ ಹಾಕೋಕ್ಕೂ ಬಿಡದೆ ಅಷ್ಟು ಬೇಗ ಕೂತ್ಕೊಂಡು ಊಟ ಮಾಡಿಬಿಟ್ರು, ಅಷ್ಟು ಹಚ್ಕೊಂಡಿದ್ರು. ಸೊ ಬೆಳಗಿನ ಅಡುಗೆಗೆ ಆಲ್ರೆಡಿ ಪ್ರಿಪ್ರೇಷನ್ ನಡೀತಾನೆ ಇತ್ತು. ಸೊ ಅಷ್ಟರ ಮಧ್ಯೆ ಸ್ವಲ್ಪ ಮಕ್ಕಳಿಗೆಲ್ಲ ಎಲ್ಲರ ಜೊತೆಲೇ ಊಟ ಮಾಡೋದು ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿ ಈ ಥರ ಇರೋದು ತುಂಬಾ ಖುಷಿ ಆಯಿತು ನನಗಂತೂ. ಊಟ ಮುಗಿತಿದ್ದಂತೆ ನಮ್ಮ ಫ್ಯಾಮಿಲಿ ಮ್ಯೂಸಿಕ್ ರೌಂಡ್ ಶುರುವಾಯಿತು. ಮೈಕ್ ಹಿಡಿದ್ರು ಎಲ್ಲರೂ ಹಾಡು ಹಾಡ್ತಾ ಎಂಜಾಯ್ ಮಾಡ್ತಾ ಮೊದಲನೇ ದಿನದ ಸಂಭ್ರಮನ ಮುಕ್ತಾಯ ಮಾಡಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬೇಯಿಸಬೇಕು ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿಂದಾಳೆ ಕಾವೇರಿಂದಾಯಿ.
ಪಾಪ ಕಳೆಯುತ್ತಾಳೆ ಥ್ಯಾಂಕ್ ಯು. ಜಾರಿದರು ಎಡಬಡೆ ತಾಯಿ ಕಾಯುತ್ತಾಳೆ, ತಾಯಿ ನೀ ಸತ್ತರು ಕರಿತಾಳೆ, ತಾಯಿ ಭಾಷೆ ನೀ ಓದರು ಇರುತ್ತಾಳೆ, ಸಾವಲ್ಲಿ ಕಾವೇರಿ ತಾಯಿಗೆ ಸಿಗುತ್ತಾಳೆ, ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿಗೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ. ಇದಿಷ್ಟ ಆಯಿತು ನಮ್ಮ ಅಮ್ಮನ ಮನೆಯ ಹೋಮದ ಪೂಜೆಯ ದಿನದ ವ್ಲಾಗ್. ಕಂಪ್ಲೀಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಹೇಗೆಲ್ಲ ಬರುತ್ತೆ, ಹಾಗೆ ಹೇಗೆಲ್ಲ ನಾವು ಗೃಹ ಪ್ರವೇಶನ ನಡೆಸಿದ್ವಿ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.